ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ನೀವು ನೋಡಿದರೆ ಯಪ್ಪ, ನನಗೆ ಇಷ್ಟು ಕೆಲಸ ಇತ್ತು ಇವತ್ತು ಮಾರ್ನಿಂಗ್. ಅಂದರೆ ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲಿಂದ ಕೂತಿದ್ದೆ ಆಫೀಸ್ ಕೆಲಸಕ್ಕೆ. ಫ್ರೆಶಪ್ಪು ಆಗಿರಲಿಲ್ಲ. ಅಪ್ ಟು 12 ಆಗಿತ್ತು. ನಾನು ಕಂಟಿನ್ಯೂ ಐ ಥಿಂಕ್ 8:30 9 ಕೂತಿದ್ದು. 12 ನನಗೆ ಯಾವಾಗಾಗಿದೆ ಅಂತ ಗೊತ್ತೇ ಇಲ್ಲ. ನಾನು ಮಕ್ಕಳಿಗೆ ಚಪಾತಿ ಮತ್ತು ಪುಳಿಯೋಗರೆ ಮಾಡಿಕೊಟ್ಟಿದ್ದೆ ಇವತ್ತಷ್ಟೇ. ಅದಕ್ಕೆ ಬಿಟ್ಟರೆ ನಾನು ಏನು ಲಂಚ್ ಪ್ರಿಪೇರ್ ಮಾಡಲಿಲ್ಲ. ನಮ್ಮ ಹಸ್ಬೆಂಡ್ದು ಸೆಕೆಂಡ್ ಶಿಫ್ಟ್ ಇತ್ತು. ಸೊ ಅವರು ಎದ್ದು ನೋಡೋ ತನಕ ಏನೂ ಇರಲಿಲ್ಲ. ನಾನು ಅದೇ ಥರ ಲ್ಯಾಪ್ಟಾಪ್ ಮುಂದೆ ಕೂತಿದ್ದೆ. ಅವರು ಡಿಸ್ಟರ್ಬು ಮಾಡಲಿಲ್ಲ. ಅವ್ರು ಕೇಳಿದ್ರು ಊಟ ಅಂತ. ನಾನು ಏನು ಪ್ರಿಪೇರೇ ರೆಡಿ ಮಾಡಲಿಲ್ಲ ಅಂದೆ. ಸೊ ಅವರೇ ಹೊರಗಡೆ ಹೋಗಿ ಅವರು ತಿಂದು ನನಗೂ ಒಂದು ಪ್ಲೇಟ್ ಪಾರ್ಸಲ್ ತಂದಿದ್ದರು. ನೋಡಿ, ಈ ಥರ ನನಗೆ ಮನೇಲಿ ಸಪೋರ್ಟಿಂಗ್ ಇದೆ. ಸೊ ಕುಕ್ಕಿಂಗ್ ಮಾಡಲೇ ಇಲ್ಲ, ಯಾಕೆ ಮಾಡಿಲ್ಲ, ಈ ಥರ ನನ್ನ ಹಸ್ಬೆಂಡ್ ಯಾವತ್ತೂ ನನಗೆ ಕೇಳಿಲ್ಲ. ಅಂಡರ್ಸ್ಟುಡ್, ಲೈಕ್ ಇಷ್ಟೊಂದು ಕೆಲಸ ಇರುತ್ತೆ, ಮೇ ಬಿ ಆಗಿಲ್ಲ ಅಂದ್ಕೊಂಡು ಅವರು ಹೊರಗಡೆ ತಿನ್ಕೊಂಡು ಬಂದರು. ನನಗೂ ಒಂದು ಪಾರ್ಸಲ್ ತಂದು ಕೊಟ್ಟರು. ನಾನು ಅದನ್ನೇ ತಿಂದೆ. ಹಾಗೆ ಕಂಟಿನ್ಯೂ ಕೆಲಸ ಮಾಡ್ಕೊತ ಕೂತಿದ್ದೆ. ಇನ್ ಬಿಟ್ವೀನ್ ನನ್ನ ಮಗಳನ್ನ ಕರ್ಕೊಂಡು ಬಂದೆ, ಮಗನ್ನ ಕರ್ಕೊಂಡು ಬಂದೆ. ಇವಳು ನೋಡಿ, ಎಷ್ಟೇ ಮನೆ ಕ್ಲೀನ್ ಮಾಡಿ ಇಟ್ಟಿದ್ರು ಸಹ ಇವ್ರು ಬಂದಮೇಲೆ ಇದೇ ಥರ ಆಗ್ತಾಯಿದೆ. ಗೊತ್ತಿಲ್ಲ, ದೇವರೇ ಬಲ್ಲ ಇದಕ್ಕೆ ಏನು ಸೊಲ್ಯೂಷನ್ ಅಂತ. ಸೊ ನಾನಿವತ್ತು ಕಿಚನ್ ಕಡೆ ಬರಲೇ ಇರಲಿಲ್ಲ. ಅರೌಂಡ್ 3:30 ಅನಿಸುತ್ತೆ ನಾನು ಕಿಚನಲ್ಲಿ ಬಂದು ನೋಡಿದೆ. ಏನು ತಿನ್ನಬೇಕಪ್ಪ ಈಗ ಅಂತಂದರೆ, ಇದು ರೋಸ್ಟೆಡ್ ವರ್ಮಸೆಲಿ ಅಂತ ಇತ್ತು ಮನೆಯಲ್ಲಿ. ಸೊ ಇದನ್ನೇ ನೋಡಿ ನಾನು ಪ್ರಿಪೇರ್ ಮಾಡ್ತಾಯಿದ್ದೆ. ಪ್ರಿಪೇರ್ ಮಾಡಿಕೊಂಡು ಸ್ವಲ್ಪ ನಂದು ಮನೇಲಿ ವೈಟ್ ರೈಸ್ ಇತ್ತು, ಪಾರ್ಸಲ್ ತಂದಿದ್ದು ನನ್ನ ಹಸ್ಬೆಂಡು. ವೈಟ್ ರೈಸು ಕರ್ಡ್ ನನ್ನ ಮಗಳು ಸ್ಕೂಲ್ ಬಂದ ತಕ್ಷಣ ತಿಂದಿದ್ಲು. ಆಮೇಲೆ ಮಗ ಬಂದ, ಹಾಗಾಗಿ ಮೂಗರಿಗೂ ಇದೇ ಮಾಡಿಕೊಂಡು ಕರ್ಡ್ ಜೊತೆ ತಿಂದ್ವಿ. ಇವನಿಗೆ ನೋಡಿದ್ರೆ ಎಕ್ಸಾಮ್ ಇದೆ ಅಂತ ಕೂತ್ಕೊಳ್ಳೋ, ಒಂದು ಸ್ವಲ್ಪ ಮಾಡೋ ಅಂದರೆ ಮಾಡೋದೇ ಇಲ್ಲ. ಏನು ಮಾಡಬೇಕು, ಸ್ವಲ್ಪ ಸ್ಕಿಪ್ ಆಗೋಕ್ಕೆ ನೋಡ್ತಾ ಇರ್ತಾನೆ, ಆಟ ಆಡೋಕ್ಕೆ ನೋಡ್ತಾ ಇರ್ತಾನೆ. ಅಂದರೂ ಸಹ ಅವನನ್ನು ಬಿಡಲೇ ಇಲ್ಲ. ಫೋರ್ಸ್ಫುಲಿ ಇವತ್ತು ಅವನಿಗೆ ಕನ್ನಡ ಕಲಿಸ್ಬೇಕಿತ್ತು. ಈಗಿನ ಜನ್ರೇಷನ್ ಮಕ್ಕಳಿಗೆ ಕನ್ನಡನೇ ಟಫ್ ಆಗ್ತಾಯಿದೆ. ಇವನಿಗಂತೂ ಸ್ವಲ್ಪ ಡಿಫಿಕಲ್ಟ್ ಕನ್ನಡ. ಉಳಿದಿದ್ದು ಇಂಗ್ಲೀಷು ರಿಮೈನಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ತಾನೆ. ಸೊ ಅದಕ್ಕೆ ಕನ್ನಡನೇ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾಯಿದ್ದೆ. ಅದನ್ನು ಮಾಡಿದೆ. ಸಾಯಂಕಾಲ ಆಯಿತು. ಇವತ್ತು ಎಷ್ಟು ಕೆಲಸ ನನಗಿತ್ತು ಅಂದರೆ, ಇಮ್ಯಾಜಿನೂ ಮಾಡ್ಕೊಳಕ್ಕಾಗೆಲ್ಲ. ಸ್ವಲ್ಪ ಓಲ್ಡ್ ಡೇಟಾನು ಮೈಗ್ರೇಟ್ ಮಾಡಬೇಕಿತ್ತು, ಕೆಲವೊಂದು ಕೋಡು ರೀಡಿಪ್ಲಾಯ್. ಸೊ ಈ ಥರ ಕೆಲವೊಂದು ಚೇಂಜಸ್ ಎಲ್ಲ ಇತ್ತು, ನನಗೆ ಮಾಡಬೇಕಿತ್ತು. ಅದೆಲ್ಲ ಮಾಡಿಬಿಟ್ಟು ಸ್ವಲ್ಪ ಟೀ ಕುಡಿಯೋಣ ಅಂತ ಕಿಚನ್ಗೆ ಬಂದು ಒಂದು ಸ್ವಲ್ಪ ಟೀ ಕುಡಿದೆ. ಏನೋ ಗೊತ್ತಿಲ್ಲ, ಸ್ವಲ್ಪ ನಮಗೆ ಟೀ ಕುಡಿದ್ರೇ ಮೈಂಡು ಮತ್ತೆ ವರ್ಕ್ ಆಗುತ್ತೆ, ಮತ್ತು ಎನರ್ಜಿನೂ ಬರುತ್ತೆ. ಎನರ್ಜಿ ಡ್ರಿಂಕ್ ಇದು ನಮಗೆ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕದವರು ಸ್ಪೆಷಲಿ ನಾವು. ಸೊ ನಮಗೆ ಟೀ ಬೇಕೇ ಬೇಕು, ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ಸ್. ನಾನು ಮಾಡಿಕೊಂಡೆ. ಸೊ ನಾನು ಮನೆಯಲ್ಲೇ ಕರ್ಡ್ ಮಾಡ್ತೀನಿ ಅಂತ ಹೇಳಿದ್ನಲ್ವ. ಸೊ ಮನೆಯಲ್ಲೇ ಕರ್ಡ್ಗೂ ಪ್ರಿಪೇರ್ ಮಾಡೋಕ್ಕೆ ಇಟ್ಟುಬಿಟ್ಟೆ. ಹಾಲಿಗೆ ಹಚ್ಚಿಟ್ಬಿಟ್ಟೆ ನಾನು. ನನಗೆ ಟೀ ಒಂದೇ ಆಗಲ್ಲ. ಟೀ ಜೊತೆ ಪಾರ್ಲೆಜಿ ಬಿಸ್ಕಿಟ್ ಇದ್ದರೆ ಮಾತ್ರ ನಾನು ಟೀ ಕುಡಿಯೋದು. ಸೊ ನನಗೋಸ್ಕರ ಅಂತ ನಾನು ಮನೇಲಿ ತಂದಿಟ್ಕೊಳ್ತೀನಿ. ನನ್ನ ಮಕ್ಕಳಿಗೆಲ್ಲ ಕೊಡಲ್ಲ ಬಿಸ್ಕಿಟು. ಸೊ ನಾನು ಅದನ್ನು ತಿನ್ಕೊಂಡು ಕೊಂಡೆ. ಇವಳು ಬಂದು ಏನೋ ಹೇಳ್ತಾ ಇದ್ದಳು, ಬಕ್ಕ 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 ಅಂತ ಹೇಳೋದು. ಕೆಲವೊಂದು ಏನು ಟಾಪಿಕ್ಸ್ ಇತ್ತು ಮಾಡಿಕೊಂಡೆ. ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.